ಹಾಯ್ ಹಲೋ ನಮಸ್ಕಾರ ರೀ ಮತ್ತೊಂದು ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ನಾವು ಬಂದೀವಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಾಡೋಣಕ್ಕೆ. ಇಲ್ಲಿ ಮಕ್ಕಳ ಸಂತೆ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಯಕತ್ತೈತಿ. ಎಲ್ಲ ಪುಟಾಣಿಗಳು ಈಗ ಎಂಟ್ರಿ ಆಗಕತ್ತಾರ್ರಿ. ಈಗ ನೋಡ್ರಿ, ಈಗ ಶುರುವಾಗತ್ರಿ ಸಂತಿ ಅಂದ್ರೆ ಮಜಾ ನೋಡ್ರಿ. ಒಬ್ಬೊಬ್ರು ಒಂದೊಂದು ವಸ್ತುಗಳು ತಂದಿಲ್ರಿ, ಒಬ್ಬೊಬ್ರು ಒಂದೊಂದು ಬೇರೆ ಬೇರೆನ ವಸ್ತುಗಳು ತಂದಿದ್ರು. ಬೆಳ್ಳುಳ್ಳಿ, ಈರುಳ್ಳಿ, ವಡಾಪಾವ ಮತ್ತು ಎಲ್ಲ ಥರ ತಂದಿದ್ರಿ. ಮತ್ತು ಸುಲಗಾಯಿ, ತಪ್ಪಲು, ಉಳ್ಳಾಗಡ್ಡಿ ಹಿಡ್ಕೊಂಡೆಲ್ಲ ತಂದಿದ್ರಿ. ಮತ್ತು ಅವತ್ತ ಇದು ಅದು ಅಂತೇನಿಲ್ರಿ, ಎಲ್ಲ ಥರ ತಂದಿದ್ರು. ಅಂದ್ರೆ ಇಡ್ಲಿ, ವಡಾಪಾವ ಮತ್ತು ಪಾನಿಪುರಿ ಹಿಡ್ಕೊಂಡು ತಂದಿದ್ರಿ. ಮತ್ತು ಉದ್ದೇಶ ಒಂದೇ ರೀ, ವ್ಯಾಪಾರದ ಅರಿವು ಮೂಡಲಿ ಅಂಥೇಳಿ, ಮತ್ತು ಅದರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಬರಲಿ ಅಂಥೇಳಿ. ಮತ್ತು ನಿಜವಾಗ್ಲೂ ಈ ಸಂತಿ ನೋಡ್ಲಕ್ಕತ್ರ ಎರಡು ಕಣ್ಣು ಸಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಅಷ್ಟು ಚಂದ ವ್ಯಾಪಾರ ನಡೆಸಕತ್ತಿದ್ರಿ. ಮತ್ತು ಅಷ್ಟೇ ಅಲ್ರಿ, ಇದು ಕರ್ನಾಟಕ ಸರ್ಕಾರದಿಂದ ಯೋಜನೆ ಕೂಡ ಆಗಿತ್ರಿ. ಈಗ ಜಸ್ಟ್ ಶುರುವಾಗಿತ್ರಿ ಮಕ್ಕಳ ಸಂತೆ. ಅವಾಗಲೇ ಊರಾಗಿರೋ ಮಂದಿ ಸಲುವಾಗಿ ವೇಟಿಂಗ್ ನಡೀತೈತ್ರಿ. ಆವಾಗಲೇ ಊರಾಗಿರೋ ಜನ ಎಷ್ಟು ಕಿಕ್ಕಿರಿದು ನಡೆದಿದ್ರಿ, ನೋಡಿದ್ರೆ ಖರೆ 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 ಭಾಳ ಖುಷಿ ಆಗ್ತಿದ್ರಿ. ಮತ್ತು ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿಲ್ರಿ, ಇಡ್ಲಿ ಮತ್ತು ವಡಾಪಾವ ಮತ್ತು ಪಾನಿಪುರಿ ಸಖೆ ತಂದಾರ್ರಿ. ಎಲ್ಲ ಭಾಳ ಚಂದ ಅನಿಸ್ತೈತ್ರಿ ಈ ಸಂತಿ ನೋಡಿದ್ರೆ. ಮತ್ತು ನಮ್ಮ ಶಿರಾಡೋಣದ ಪ್ರಾಥಮಿಕ ಶಾಲೆಯ ಹುಡುಗರು ಅಂದ್ರೆ ಸುಮ್ಮನೆ ಅಂತ ತಿಳ್ಕೊಂಡ್ರಿ, ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ತೋರಿಸೇ ಬಿಟ್ಟಿದ್ದರ್ರಿ. ನಿಜವಾಗ್ಲೂ ಆ ಸಣ್ಣ ಮಕ್ಕಳ ಹುರುಪ ಮತ್ತು ಅವ್ರ ಆ್ಯಕ್ಟಿವಿಟೀಸ್ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಕಿಚ್ಚು ಬರ್ತೈತ್ರಿ. ಅಷ್ಟೊಂದು ಸೂಪರ್ ಹಿಟ್ಟಾಗಿ ಅರೇಂಜ್ಮೆಂಟ್ ಮಾಡಿದ್ರಿ. ಮತ್ತು ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಪಾಲಕರು ಕೂಡ ಮತ್ತೊಬ್ಬ ಒಂದು ವಿದ್ಯಾರ್ಥಿಗಳ ಹತ್ರ ಹೋಗಿ ವ್ಯಾಪಾರ ಮಾಡೋದು ತುಂಬ ಖುಷಿ ಆಗ್ತಿತ್ತು. ಅದೆಲ್ಲ ನೋಡಿದ್ರೆ ಎರಡು ಕಣ್ಣು ಸಾಲಂಗಿಲ್ರಿ ನಿಜವಾಗಿ. ಮತ್ತು ಇಲ್ಲಿ ನೋಡಿದ್ರೆ ಲಿಂಬು ಶರ್ಬತ್ ರೆಡಿ ಆಗಿಬಿಟ್ಟಿದ್ರಿ. ಎಲ್ಲರೂ ಕುಡಿದ್ರು, ಒಬ್ಬರು ಬಿಡ್ಲಿಲ್ರಿ. ನಾನು ಹಿಡ್ಕೊಂಡು ಹೇಳಕತ್ತೀನಿ.
ಎಲ್ಲರೂ ಅವ್ರವ್ರ ಅನಿಸಿಕೆ ಹೆಂಗೆ ಹೇಳ್ತಾರ ಅಂತ ಕೇಳೋಣಂತ. ಮತ್ತು ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿಬಿಟ್ಟಿತ್ರಿ. ಆದ್ರೆ ಯಾರ್ಯಾರು ಹೆಂಗೆ ಹೇಳ್ತಾರ ಅವ್ರವ್ರ ಅನಿಸಿಕೆ ಕೇಳೋಣ ಬರ್ರಿ. ಮತ್ತು ಶಾಂತಿ ಆಗನ್ನೋದು ಅಷ್ಟೇ ಮಕ್ಕಳಿಗೆ ಕಲ್ಪನೆ. ಆ ಶಾಂತಿ ಒಳಗೆ ಯಾವ್ಯಾವ ಐಟಮ್ಸು ಏನೇನು ಕಾಯಿಪಲ್ಲೆ, ಈ ಪಾನಿಪುರಿ, ಉಪ್ಪಿಟ್ಟು, ನಾಷ್ಟ ಮಕ್ಕಳು ಮನದಟ್ಟ ಆಗ್ತದೆ. ಏಕದಮ್ ಸೂಪರ್. ನಂಬರ್ 1. ಎಲ್ಲರೂ ಗೋರ್ಮೆಂಟ್ ನೌಕರಿ ಬೇಡ್ತಿರ್ತಾರೆ. ಬಿಸ್ನೆಸ್ ಅಂತ ಹೋಗೋರು ಇತ್ತಿತ್ತಲ ಕಡಿಮೆ ಆಗ್ಯಾರ. ಆದ್ರೆ ಇಂಥ ಹುಡುಗರಿಗೆ ನಾವು ಬಿಸ್ನೆಸ್ ಲೈನ್ ಒಂದು ಜರ ಇದು ಅನುಕೂಲ ಮಾಡಿಕೊಟ್ಟೇವಂದ್ರೆ ಮುಂದೆ ಒಂದಾನೊಂದು ಕಾಲದಾಗ ನೌಕರಿನೇ ಹತ್ತಲಿಲ್ಲ ಅಂದ್ರೆ ಬಿಸ್ನೆಸ್ ಲೈನ್ದಾಗ ದುಡಿಬೇಕು ಅವರು. ಆ ರೀತಿ ಅಗದಿ ಸೂಪರ್ ಮಾಡ್ಯಾರ. ನಂಬರ್ 1. ಈ ಮಕ್ಕಳ ಜೋಶ್ ನೋಡ್ರಿ ಎಷ್ಟು ಖುಷಿ ಆಗ್ತಿತ್ತಂದ್ರೆ ಹೇಳಕ್ಕೆ ಆಗಂಗಿಲ್ರಿ. ಬರ್ರಿ ಮತ್ತು ಆ ಮಕ್ಕಳ ಅನಿಸಿಕೆನೂ ಒಂದ್ಸಲ ಕೇಳ್ಬಿಡೋಣ. ಮನೆ ಮಾಡಿದೆಲ್ಲ ಖರ್ಚು 80 ರೂಪಾಯಿ ಆಗ್ಯದ. ಲಾಭ ಏನಿಲ್ಲ 200 ರೂಪಾಯಿಗೆ. ಲಾಭ 200 ರೂಪಾಯಿಗೆ, ಖರ್ಚು 80 ರೂಪಾಯಿಗೆ. ಭಾಳ ಉತ್ತಮ ಮನುಷ್ಯ ಅದ ನಮಗರೆ. ಅದೇ ಉತ್ತಮ ಮನುಷ್ಯ ಅದ್ರಿ. ಅಂದರೆ ಇನ್ನೊಂದು ಏನಂದ್ರೆ ಈಗಿನ ಇರ್ತಾಗೆ ಸಣ್ಣ ಇರ್ತಾಗೆ ಅವ್ರಿಗೆ ವ್ಯವಹಾರ ಜ್ಞಾನ ಬೆಳೀತದೆ ರೀ. ವ್ಯವಹಾರ ಜ್ಞಾನ ನಾವು ಹೆಂಗೆ ಇರಬೇಕು, ಹೆಂಗೆ ವ್ಯಾಪಾರ ಮಾಡಬೇಕು, ಮುಂದೆ ಯಾವ ಲೈನ್ದೊಳಗೆ ಹೋಗ್ಬೇಕು ಅನ್ನೋದು ಸತ ಗುರ್ತಾಗ್ತದೆ ಅವ್ರಿಗೆ. ಇಲ್ಲ ನಿಮಗೆ ಹೆಂಗೆ ಅನಿಸ್ತದೆ? ಒಳ್ಳೇದು, ಭಾಳ ಬೆಸ್ಟ್ ಅನ್ಸುತ್ತೆ. ಓಕೆ. ಹಾಂ ನೀ ತಂದಿದ್ದು ಎಷ್ಟಕ್ಕ? ನಿನಗೆ ಇನ್ಕಮ್ ಆಗ್ಯದ? ಆಗ್ಯದ? ಓಕೆ ಆಗ್ಯದ. ಓಕೆ, ಧನ್ಯವಾದ. ಮಕ್ಕಳು ಇಟ್ಟು ಸಣ್ಣ ಹೌದ್ರಿ. ಹೌದು. ಈ ರೀತಿ ಬಿಸ್ನೆಸ್ ಲೈನ್ ಮಾಡ್ಲಿಕ್ಕತ್ತಾರಂದ್ರೆ ಅವ್ರಿಗೆ ಏನಾದ್ರು ನಾಲೆಜ್ ಇದ್ದು ಮಾಡ್ಯಾರೋ ಇರ್ಲಾರ್ದೆ ಮಾಡ್ಯಾರ? ಇಲ್ರಿ, ಇದರಿಂದ ನಾಲೆಜ್ ಸಾಕಷ್ಟು ಬರ್ತದ. ಮತ್ತು ಯಾವ ಬಗ್ಗೆ ನಷ್ಟ ಮತ್ತು ಲಾಭದ ಬಗ್ಗೆ ಗುರುತಾಗ್ತದ, ಮತ್ತು ಗ್ರಾಮಗಳ ಬಗ್ಗೆ ಗುರುತಾಗ್ತದ, ಮತ್ತು ಯಾವ ರೀತಿ ಅದು ಹೆಚ್ಚು ಯಾವುದು ಕಡಿಮೆ ಅದ್ರ ಬಗ್ಗೆ ಗುರುತಾಗ್ತದ. ಮಕ್ಕಳಿಗೆ ಇದ್ರ ಬಗ್ಗೆ ಭಾಳ ಅನುಕೂಲ ಆಗ್ತದೆ, ಭಾಳ ಅನುಕೂಲ ಆಗ್ತದೆ. 4-5 ಮಕ್ಕಳನ್ನ ಸಂದರ್ಶನ ಮಾಡೀನಿ. ಹೌದ್ರಿ, ಸಂದರ್ಶನ ಮಾಡೀನಿ. ಅವರು ಹೇಳಿದ್ರು 300 ರೂಪಾಯಿ ನಾವು ಮಾಲ್ ತುಂಬಿವಿ. ಹೌದ್ರಿ, ಒಂದು ಅದ್ರಾಗ ಏನೂ ಇಲ್ಲ ಅಂದ್ರೆ 300 ರೂಪಾಯಿ ಸಿಗ್ತದೆ ನಮ್ಗೆ ಅಂತ ಹೇಳಿದ್ರು. ಅವು ಈ 200 ರೂಪಾಯಿ ಲಾಭ ಆಗಿದೆ ಸರ್. 200 ರೂಪಾಯಿ ನಾವು ಬಂಡವಾಳ ಹಾಕಿದಾಗ 300 ಮತ್ತು 400 ರೂಪಾಯಿ ಲಾಭ ಆಗೈತೆ ಹೇಳಿದ್ರೆ ಮಕ್ಕಳೇ ಭಾಳ ಅನುಕೂಲ ಆಗಿದೆ ಸರ್. ಇದು ಇಲ್ಲ, ನಿಮ್ಮ ಅನಿಸಿಕೆ ಭಾಳ ಚೆನ್ನಾಗಿದೆ ಸರ್. ಇದರಲ್ಲಿ ವ್ಯಾಪಾರ ಯಾವ ರೀತಿ ಮಾಡ್ಬೇಕು ಅನ್ನೋ ಬಗ್ಗೆ ಭಾಳ ಗುರುತಾಗ್ತದೆ ಮಕ್ಕಳಿಗೆ ಈಗಿನ ದಿನದಲ್ಲಿ. ಮೊದಲು ನಮ್ಗೆ ಗುರುತಾಗ್ತಾ ಇರಲಿಲ್ಲ. ಇದು ಒಬ್ಬರು ನೋಡಿ ಮುಂದೆ ಎಲ್ಲರಿಗೆ ಅನುಕೂಲ ಆಗ್ತದೆ ಸರ್. ಇದು ಈ ರೀತಿ ಮಾಡೋದು ಸರಿ ರೀ? ಸರಿ ಸರ್, ಸರಿ ಸರ್. ಓಕೆ, ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಎಲ್ಲೇ ಹೋತಿ ಗುರುವಾರ, ಶುಕ್ರವಾರ, ಮಂಗಳವಾರ ತಿರುಗಾಡ್ತೇವೆ. ಅಲ್ಲಿ ಸಂತಿ ಮಾಡೋದಕ್ಕ ಇಲ್ಲಿ ನಿನಗೆ ಏನ್ ಅನ್ಸದ? ಚಲೋ ಅನ್ಸದ, ಚಲೋ ಅನ್ಸದ. ಯೋಗ್ಯ ಅನ್ಸದ. ಮಕ್ಕಳ ನಾಲೆಜ್ ನಿನಗೆ ಏನ್ ಅನ್ಸದ? ನನಗೆ ಏಕ ನಂಬರ್ ಅನ್ಸದ. ನಾಲೆಜ್ ಇರ್ಬೇಕಿದು. ನಾಲೆಜ್ ಇದ್ರೆ ಯಾರಿಗೆ ಉದ್ದ ಆಗ್ತದ ಮನುಷ್ಯಾಗ. ಇದೇ ಬೆಳವಣಿಗೆ ಬುದ್ಧಿ ಎಲ್ಲ ಬೆಳೆಸೋದು. ಏನಾದ್ರು ರೊಕ್ಕ ರೂಪಾಯಿ ಕೊಡೋದು ತೊಳೋದು. ಗೌರ್ಮೆಂಟ್ ನೌಕರಿ ಕೇಳ್ತಾರೆ, ಸಾಧ್ಯ ಆಗಲ್ಲ. ಆಗಲ್ಲ. ಬಿಸ್ನೆಸ್ ಲೈನ್ ತಗೋ ಹೋಗ್ಬೇಕು. ಬಿಸ್ನೆಸ್ ಹೋಗ್ಲಿಕ್ಕೆಲ್ಲ ಇದು ಟ್ರೈನಿಂಗ್ ಕೊಡ್ಲತ್ತ ಅವ್ರಿಗೆ. ಬಿಸ್ನೆಸ್ ಇದು ಅವ್ರಿಗೆ ಕೊಡ್ಲತ್ತ ಟ್ರೈನಿಂಗ್. ಈಗ ಎಲ್ಲರಿಗೆ ಸಾಧ್ಯ ಆಗಲ್ಲ. ಎಲ್ಲರೂ ನೌಕರಿ ಮಾಡ್ಬೇಕಾದ್ರೆ ಆಗಲ್ಲ. ಯಾವ್ದಾದ್ರು ನೌಕರಿ ಹಿಡಿಬೇಕಾದ್ರೆ ಉದ್ಯೋಗ ಆಗೋಲ್ಲ. ಯಾನ್ರಿ ಒಬ್ಬ ಬಾಪಿ ತೆಪ್ಪಿ ಹೊಲ ಮನೆ ಮಾಡ್ಬೇಕು ಉಳ್ಳೋದಂದ್ರೆ ಇದು ಉದ್ಯೋಗ ನಡೆಸ್ಲಕ್ಕ ಅವ್ನಿಗೆ ಹೊಡೆ ತುಂಬತದ. ಮಾಡೋದು ಸರಿ ಸರಿ, ಏಕ ನಂಬರ್. ಧನ್ಯವಾದ. ನಾಳೆ ಸರ್, ನೀವು ಮಕ್ಕಳನ್ನು ಇದೊಂದು ಪ್ರೋಗ್ರಾಮ್ ಮಾಡಿರಿ. ಶಿರಾಡೋಣ ಗ್ರಾಮದ ವತಿಯಿಂದ ನಮಗೆ ಕೋಟಿ ಧನ್ಯವಾದ. ನಿಮ್ಮ ಅನಿಸಿಕೆ ಏನು ಸರ್? ಇದು ವರ್ಷಕ್ಕೊಂದು 2 ಸಾರಿ ಆದರೂ ಈ ಮಕ್ಕಳ ಸಂತೆ ನಡೆಸಬೇಕು ಅನ್ನೋ ಒಂದು ಸರ್ಕಾರದ ಉದ್ದೇಶ. ಈ ಉದ್ದೇಶ ಯಾಕೆ ಈ ಉದ್ದೇಶನ ಇದೆ ಅಂತಂದ್ರೆ, ನಾನೊಬ್ಬ ಪ್ರಭಾರಿ ಮುಖ್ಯ ಗುರುವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಾಡೋಣ ಶಾಲೆಯ ಒಬ್ಬ ಪ್ರಭಾರಿ ಮುಖ್ಯ ಗುರುವಾಗಿ ಈ ಮೊದಲು ಮಕ್ಕಳಿಗೆ ಈ ಸಂತೆ ಬಗ್ಗೆ, ಮಕ್ಕಳ ಸಂತೆ ಬಗ್ಗೆ ನಾವೊಂದು 2 ದಿವಸದ ಮುಂಚೆ ನಾವು ಯಾವ ರೀತಿಯಾಗಿ ಮಾಡೋದು, ಗುರುವಾರ ಶುಕ್ರವಾರ 2 ದಿವಸ ಹೇಳಿದ್ದೇವೆ ನಾವು, ಭಾಳಷ್ಟು ಹೇಳಿರಲಿಲ್ಲ.
ಬಟ್ ನಾವು ಆವಾಗ ಭಾಳ ದಿವಸ ಆಗಿರಲಿಲ್ಲ ಈ ಕಾರ್ಯಕ್ರಮ. ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಜೊತೆಗೆ ಗಣಿತದ ಮೂಲಕ್ರಿಯೆಗಳ ಬಗ್ಗೆ ಈ ಸಂತೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಗಣಿತದ ಮೂಲಕ್ರಿಯೆಗಳು, ವ್ಯವಹಾರಿಕ ಜ್ಞಾನ, ತೂಕಗಳ ಬಗ್ಗೆ ಅವರಿಗೆ ನಾಲೆಜ್ ಬರ್ತದೆ ರೀ. ಅಂದ್ರೆ ನೀವು ಹೇಳೋ ಪ್ರಶ್ನೆ ಪ್ರಪಂಚದಲ್ಲಿ ಶಿಕ್ಷಣ ಮಹತ್ವ ಅಲ್ಲ. ಹಾಂ, ಶಿಕ್ಷಣ ಜೊತೆಯಲ್ಲಿ ಜೊತೆಯಲ್ಲಿ ವ್ಯವಹಾರಿಕ ಜ್ಞಾನ ಕೂಡ, ವ್ಯವಹಾರಿಕ ಜ್ಞಾನನೂ ಬೇಕು ಅಂತಕ್ಕಂಥ ಮಾತನ್ನ ನೀವು ಹೇಳ್ತೀರಿ. ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ನೀವು ಗೌಡ್ರೆ ಭಾಳ ಇಂಪಾರ್ಟೆಂಟ್. ಅದು ಈ ಮಕ್ಕಳಲ್ಲಿ ಒಂದು ಬೆಳೆಸೋ ನಮ್ಮೆಲ್ಲ ಶಿಕ್ಷಕರು ಭಾಳ ಇದಕ್ಕೆ ಮಕ್ಕಳಿಗೆ ಎಲ್ಲ ಕ್ಲಾಸದ ಮಕ್ಕಳಿಗೆ ಬಿಫೋರ್ ಒಂದು 2 ದಿವಸ ಮುಂಚೆ ಸಂತೆ ನಿರ್ಮಾಣ, ಈ ಸಂತೆ ಒಂದು ವಾತಾವರಣ ಹೆಂಗೆ ನಿರ್ಮಾಣ ಆಗಬೇಕು, ನಮ್ಮ ಊರಲ್ಲಿ ಮಕ್ಕಳು ಜಾಸ್ತಿ ಎಲ್ಲ ತೋಟದಲ್ಲಿರೋದ್ರಿಂದ ಅವರಲ್ಲೆಲ್ಲರೂ ಬೆಳೀತಾರೆ. ಅವರು ಬೆಳೆಯುವಂಥ ವಸ್ತುಗಳು ನಿಮ್ಮಲ್ಲಿ ಏನು ನಿಮ್ಮ ತೋಟದಲ್ಲಿ ಏನು ಬೆಳಿತೀರಿ ಅವನ್ನ ತಂದು ನೀವು ಇಲ್ಲಿ ಸಂತೆಯಲ್ಲಿ ಮಾಡಿರಿ. ನೀವು ನಿಮ್ಮಲ್ಲಿರುವ ವಸ್ತುವನ್ನು ಮಾರಾಟ ಮಾಡಿರಿ, ಬೇರೆಯವ್ರ ತಂದಿರ್ತ ಅವ್ರನ್ನ ನೀವು ಖರೀದಿ ಮಾಡಿರಿ. ಹೇಳೋದು ತುಂಬ ಖಚಿತವಾಗಿತ್ತು ರೀ. ಅಲ್ಲಿ ಆ್ಯಕ್ಚುಲಿ ಲೆಕ್ಕ ಗೊತ್ತಾಗತ್ತೆ ರೀ, ತೂಕ ಗೊತ್ತಾಗತ್ತೆ ರೀ, ಹೆಂಗೆ ಕೊಡಬೇಕು ಅನ್ನೋದು ಗೊತ್ತಾಗತ್ತೆ, ಮತ್ತು ನಾಳೆ ವ್ಯವಹಾರ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಇದರಿಂದ ಏನು ಉಪಯೋಗ ಆಗ್ತದೆ? ವ್ಯಾಪಾರ ಹೆಂಗೆ ಮಾಡ್ಬೇಕಂತ ಗೊತ್ತಾರೆ. ವಾಪಸ್ ಅವ್ರಿಗೆ 1 kg ಅಂದ್ರೇನು, ಅರ್ಧ kg ಅಂದ್ರೇನು, ಪಾವು ಕಿಲೋ ಅಂದ್ರೇನು ಅದ್ರ ಜ್ಞಾನ ಉಂಟಾಗುತ್ತೆ. ಆಮೇಲೆ ಯಾವುದನ್ನು ಕೊಟ್ಟರೆ ಎಷ್ಟು ಕೊಟ್ಟರೆ ಲಾಭ ಆಗುತ್ತೆ, ಯಾವುದು ಎಷ್ಟು ಕೊಟ್ಟರೆ ನಷ್ಟ ಆಗುತ್ತೆ, ಅವ್ರು ಎಷ್ಟು ಹೂಡಿಕೆ ಮಾಡ್ಯಾರ ಅದರಿಂದ ಎಷ್ಟು ಪಡ್ಕೊಂಡ್ರು, ಲಾಭ ಮಾಡ್ಬೇಕಂದ್ರೆ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಈಗ ಎಲ್ಲರೂ ಏನಾದ್ರೆ ಈಗ ಗೌರ್ಮೆಂಟ್ ಲೆವೆಲ್ದಾಗ ಎಲ್ಲರೂ ನೌಕರಿನೇ ಬೇಡ್ತಾರೆ, ಎಲ್ಲರಿಗಂತೂ ಸಾಧ್ಯ ಆಗಲ್ಲ. ಹೌದಲ್ರಿ? ಈ ಬಿಸ್ನೆಸ್ ಲೈನು ಅವ್ರ ಜೀವನದಾಗ ಎಷ್ಟು ಹೆಲ್ಪ್ ಆಗ್ತದೆ ರೀ? ಇದರಿಂದ ಅವ್ರು ಏನು ಮಾಡ್ಬೋದು, ಸ್ವಂತ ವ್ಯಾಪಾರ ಐತೆ, ಕಲಿಕೆನೂ ಮಾಡ್ಬೋದು, ಇತ್ತ ಸ್ವಂತ ವ್ಯಾಪಾರ ಮಾಡ್ಬೋದು. ಇದರಿಂದ ಅವರು ತಮ್ಮ ಫ್ರೀ ಟೈಮ್ ಹೋದ್ರಿ ಇದೆಲ್ಲ ಮಾರೋದು ಕಲಿತಾರೆ. ಅವ್ರು ಹೊಲ ಮನೆಯೊಳಗೆ ಬೆಳೆದಿರ್ತಾರೆ, ಅದನ್ನು ತೊಗೊಂಬಂದು ಮಾರ್ತಾರೆ. ಅದನ್ನು ಮಾರಿದ್ರೆ ಅಂದ್ರೆ ಅದು ವ್ಯಾಪಾರ ಕಲೆ ಜೊತೆಗೆ ಅವ್ರ ಜೀವನ ಸಾಗಿಸ್ಲಿಕ್ಕೆ, ಅವ್ರು ಓದಲಿಕ್ಕೆ ಬರೀಲಿಕ್ಕೆ ಏನೋ ದುಡ್ಡು ಏನು ಬೇಕಾಗಿರುತ್ತಲ್ಲ ಅವ್ರ ದುಡ್ಡನ್ನು ಅವರೇ ಸಂಪಾದಿಸ್ಕೊಳ್ಳೋಂಥ ಒಂದು ಕಲೆನೂ ಉಂಟಾಗುತ್ತೆ. ಮುಂದೆ ಅವ್ರಿಗೆ ನೌಕರಿ ಹತ್ತಬೇಕಾ ಅಂತಿಲ್ಲ, ಎಲ್ಲರಿಗೂ ನೌಕರಿನ ಕೊಡೋಕ್ಕಂತೂ ಆಗೋದಿಲ್ಲ. ಈ ವ್ಯಾಪಾರ ಸಣ್ಣ ಸಣ್ಣ ವ್ಯಾಪಾರದಿಂದ ನಾವು ದೊಡ್ಡ ವ್ಯಾಪಾರಸ್ಥರು ಆಗ್ಬೋದು. ಇದ್ರ ಬದಲು ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸೋ ದೃಷ್ಟಿಯಿಂದ ನಾವು ಇದನ್ನು ಮಾಡೀವಿ ರೀ. ಯಾಕಂದ್ರೆ ನಾವು ಕ್ಲಾಸ್ ರೂಮಲ್ಲಿ ಏನು ಮಾಡ್ತೀವಿ, ಥೆರಾಟಿಕಲ್ ಹೇಳ್ತೀವಿ ರೀ. 1 kgಗೆ ಎಷ್ಟು 1000 ಗ್ರಾಮ್ಗಳಿರ್ತವೆ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ವ್ಯಾಪಾರ ಅಂದರೆ ಹೆಂಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಈ ಒಂದು ಮಕ್ಕಳ ಸಂತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ರೀ. ಜೊತೆಗೆ ಏನಪ್ಪ ಅಂದರೆ ಇದು ಪ್ರಾಕ್ಟಿಕಲ್ ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲ ಥರದ ನಾಲೆಜ್ ಬೆಳಿತೈತೆ ರೀ. ಹೌದು, ನಾವು ಬರೀ ಅದು ಪಾಠ ಹೇಳೋದು ಆಮೇಲೆ ಅದನ್ನ ಎಕ್ಸಾಮ್ ಮಾಡೋದು ಆಕತಿ. ಆದ್ರೂ ಇಲ್ಲಿ ಏನಾಗ್ತದೆ, ಎರಡೂ ಆಗ್ತೈತೆ ರೀ. ವ್ಯಾವಹಾರಿಕ ಜ್ಞಾನ ಬೇಕಾಕೈತೆ ರೀ. ಯಾಕಂದ್ರೆ ದೈನಂದಿನ ಜೀವನದಲ್ಲಿ ಗಣಿತವನ್ನು ನಾವು ಬಹಳಷ್ಟು ಅಪ್ಲೈ ಮಾಡ್ಕೊಳ್ತೀವಿ. ಅದನ್ನು ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ, ಆಮೇಲೆ ಸಂತೆ ಅಂದರೆ ಹೆಂಗಿರ್ತೈತಿ ಅಲ್ಲಿ ಕೆಲವೊಂದಿಷ್ಟು ವರ್ಡ್ಗಳು ಬರ್ತಾವ್ರಿ, ಬಾರ್ಗಿನಿ ಮಾಡೋದು, ರೇಟು, ಆ ಥರ ಎಲ್ಲ ನಾಲೆಜನ್ನು ಈ ನಾವು ಮಕ್ಕಳ ಸಂತೆಯಲ್ಲಿ ಕೊಡೋದನ್ನು ಒಂದು ದೃಷ್ಟಿಯಿಂದ ಇದನ್ನೊಂದು ನಾವು ಆಯೋಜನೆ ಮಾಡೀವ್ರಿ. ಇದು ಬಹಳ ಅನುಕೂಲ ಐತ್ರಿ. ಭಾಳ ಶಿಕ್ಷಣಕ್ಕಿಂತೂ ಇದು ಭಾಳ ಮೇನ್ ಬೇಕ್ರಿ. ಈಗಂತೂ ಪ್ರತಿಯೊಬ್ಬರಿಗೂ ಯಾವುದೇ ಶಿಕ್ಷಣ ಕಲಿದೇ ಇರಲಿ, ಅವ್ರಿಗೆಲ್ಲರೂ ಏನಪ್ಪ ಅಂದ್ರೆ ವ್ಯವಹಾರಕ್ಕೆ ಜ್ಞಾನ ಇದ್ರೇ ಅವ್ರ ಬದುಕನ್ನು ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಆಕೈತ್ರಿ. ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಅಂಥೇಳಿ ಇದು ಸರ್ಕಾರದ ಒಂದು ಯೋಜನೆ ಐತ್ರಿ. ಇದನ್ನು ನಾವು ಈ ಶನಿವಾರ ನಡೆಸ್ತಾ ಇದ್ದೀವಿ. ಸೇವಂತ ಇದೇನು ಕೊಂಡು ತಂದಿದ್ಯೋ ಅಥವಾ ಮನೆಯಿಂದ ತಂದಿದ್ವಿ? ಮನೆಯಂದ್ರಿ. ಟೋಟಲ್ ಎಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ತಂದಿದ್ವಿ? ನಾ ಎಲ್ಲ ಮನೆಯಿಂದ ತಂದಿನಿ. ಇಲ್ಲ, ಎಷ್ಟು ರೊಕ್ಕ ಕೊಟ್ಟಿದ್ವಿ ಗೊತ್ತದ? ಇಲ್ರಿ. ಇಲ್ಲ. ಈಗ ಎಷ್ಟು ಇನ್ಕಮ್ ಆಗ್ಯದ ನನಗೆ ಅಂದಾಜು? 900. ಇದರದಿಂದ ನಿನಗೆ ಏನು ತಿಳಿತು? ಲೆಕ್ಕ ತಿಳಿದವ್ರು. ಲೆಕ್ಕ ತಿಳಿದವ್ರು ಹೆಂಗೆ ಕೊಡೋದು ಗೊತ್ತಾಗ. ನಾವು ಈಗ 20 ರೂಪಾಯಿ ತಂದೇವು, ನಾವು ಮಾರ್ಬೇಕು ಹೆಂಗೆ?
ನೀ 20 ರೂಪಾಯಿ ತಂದು 10 ರೂಪಾಯಿ ಮಾರಿದ್ರೆ ನೀವು ಲಾಸ್ ಆಯ್ತು ಹೌದಲ್ಲ 20 ರೂಪಾಯಿ ತಂದ್ರೆ ನೀವು 25 ಕೊಟ್ಟಕ್ರೆ ನೀವು ಲಾಭ ಆಯ್ತು ಹೌದು ಅದ್ರ ಬಗ್ಗೆ ನಾಲೆಜ್ ತಿಳಿದದ ಇದೆಲ್ಲ ಮಾಡೋದು ಸರಿ ಅದ ನಿಮ್ಗೆ ಪರ್ಫೆಕ್ಟ್ ಇದು ಆಗ್ಯದ ಓಕೆ ಧನ್ಯವಾದ